ಹಲೋ ಸ್ನೇಹಿತರೆ, ರುಚಿಕರ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ದಿನ ಉದ್ದಿನ ಬೇಳೆ ಸ್ವೀಟ್ ಬೋಂಡ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಬೇಕಾಗಿರೋ ಪದಾರ್ಥನ ಹೇಳ್ತೀನಿ. ನಾನು ಇವಾಗ 1 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಅರ್ಧ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ನೈಟೇ ನೆಂದರೆ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ 4 ಅವರ್ ಆದರೂ ನೆನೆಸಿಟ್ಕೊಳ್ಳಿ. ಇವಾಗ ರುಬ್ಬಿದಾಗಿದೆ. ಇದು ಅಕಸ್ಮಾತ್ ತೆಳು ಬಂತು ಅಂದರೆ 2 ಸ್ಪೂನ್ ಮೈದಾ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಿದೆ. ಇವಾಗ ಇದನ್ನು ಕೈಯಲ್ಲಿ ಬಿಡೋದು ಬೇಡ, ಸ್ಪೂನ್ ತೊಗೊಂಡು ಸ್ಪೂನ್ ಮುಖಾಂತರ ಬಿಡೋಣ. ಸ್ವಲ್ಪ ದೂರ ಬಿಡಿ, ಅಂಟ್ಕೊಳುತ್ತೆ. ಒಂದು ಕಡೆ ಕಲರ್ ಬಂದಮೇಲೆ ಸ್ವಲ್ಪ ತಿರುವಾಕಿ. ನಿಮಗೆ ರುಬ್ಬಾದಮೇಲೆ ತೆಳು ಬಂತು ಅಂದರೆ ಚಿರೋಟಿ ರವೆ ಆದರೂ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಎರಡು ಸೈಡು ರೆಡ್ ಕಲರ್ ಬರೋ ಥರ ನೋಡ್ಕೊಳ್ಳಿ. ಮಕ್ಕಳಿಗೆ ಸಾಯಂಕಾಲ ಟೈಮ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಕಲರ್ ಬಂದರೆ ಸಾಕು, ತೆಗೆದುಬಿಡೋಣ. ನೋಡಿ, ಉದ್ದಿನ ಬೇಳೆ ಸ್ವೀಟ್ ಬೋಂಡ ರೆಡಿಯಾಗಿದೆ. ನೋಡಿ, ತುಂಬ ಗರಿಯಾಗಿ ಟೇಸ್ಟಿಯಾಗಿ ಬಂದಿದೆ. ತುಂಬ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರನೇ ನನ್ನ ಚಾನಲ್ನಲ್ಲಿ ವಿಡಿಯೋಸ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.